ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಸುಖಂ ಸಂಪದಾಂ ಶತ್ರು ವೃದ್ಧಿ ವಿನಾಶಾಯ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಎಲ್ಲರ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಇರುವಂಥ ಒಂದು ಕತ್ತಲನ್ನು ಭಗವಂತ ದೂರ ಮಾಡಿ ಬೆಳಕು ಅನ್ನೋದನ್ನು ಕೊಡಲಿ ಅಂತ ಭಗವಂತನ ಹತ್ರ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಹಣ್ಣು ಕಾಯಿಗೆ ಇರುವಂತಹ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡೋದ್ರ ಜೊತೆಗೆ ದೀಪಗಳನ್ನ ನಾವು ಮನೆಗಳಲ್ಲಿ ಒಂದು ವಿಶೇಷವಾದ ದಿನ ಆಗಲಿ ಪ್ರತಿನಿತ್ಯ ಆಗಲಿ ಗುರುವಾರ ಅಂತ ಬಂದಾಗಲಿ ಈ ಒಂದು ಶ್ಲೋಕನ ಹೇಳ್ಕೊಂಡು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆ ಶ್ಲೋಕ ಯಾವುದು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೀಪಗಳನ್ನ ಬೆಳಗೋ ದೀಪಾವಳಿ ಹಬ್ಬದ ದಿನ ಮನೆಗಳಲ್ಲಿ ಎಲ್ಲರೂ ಕೂಡ ನಗುತ್ತಾ ಸಂತೋಷದಿಂದ ನೆಮ್ಮದಿಯಿಂದ ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡಬೇಕು. ಹಬ್ಬ ಆಚರಣೆ ಮಾಡೋಕ್ಕೆ ಇಷ್ಟೇ ದುಡ್ಡಿರಬೇಕು, ದುಡ್ಡಿರೋರು ಮಾತ್ರ ನಗ್ನಗ್ತಾ ಆಚರಣೆ ಮಾಡೋದಕ್ಕೆ ಸಾಧ್ಯ, ನಮ್ಮ ಕೈಲಾಗಲ್ಲ ಅಂತೆಲ್ಲ ಅನ್ಕೋಬಾರ್ದು. ಭಗವಂತ ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ನಿಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬನ ನಗ್ನಗ್ತಾ ಸಂತೋಷದಿಂದ ಸಂಭ್ರಮದಿಂದ ಆಚರಣೆನ ಮಾಡಿ. ಅದನ್ನು ಬಿಟ್ಟು ಆ ಕಷ್ಟ ಇದೆ ಈ ಕಷ್ಟ ಇದೆ ನಾಳೆಗೆ ಏನು ಮಾಡೋದು, ಹಾಗಾಗೋಯ್ತು ಹೀಗಾಗೋಯ್ತು ಅಂತ ಎಲ್ಲ ಯೋಚನೆನ ಮಾಡಬಾರ್ದು. ಯೋಚನೆ ಮಾಡಿ ಕಣ್ಣೀರು ಕೂಡ ಇಡಬಾರ್ದು. ಎಷ್ಟು ಸಂತೋಷದಿಂದ ಈ ದೀಪಾವಳಿ ಹಬ್ಬದ ದಿನ ಇರ್ತಿರೋ ನೆಮ್ಮದಿಯಿಂದ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ತಾ ಅಷ್ಟೂ ಕೂಡ ಒಂದು ವರ್ಷದವರೆಗೂ ನಿಮಗೆ ನೆಮ್ಮದಿ ಖುಷಿ ಸುಖ ಸಂತೋಷ ಎಲ್ಲವೂ ಕೂಡ ಸಿಗುತ್ತೆ ಅಂತ ಪುರಾಣಗಳು ಕೂಡ ತಿಳಿಸುತ್ತೆ. ಆ ಕಾರಣಕ್ಕೆ ಹಬ್ಬದ ದಿನ ಕಣ್ಣೀರು ಮಾತ್ರ ಇಡಬಾರ್ದು. ಸಂತೋಷದಿಂದ ಭಗವಂತ ನಿಮಗೆ ಏನು ಅನುಗ್ರಹ ಮಾಡಿದ್ದಾನೆ, ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಮನೆಗಳಲ್ಲಿ ಹಬ್ಬನ ಆಚರಣೆನ ಮಾಡಿ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ. ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚುವಾಗ ಮಾತ್ರ ಅಲ್ಲ, ಮನೆಗಳಲ್ಲಿ ಪ್ರತಿನಿತ್ಯ ದೀಪನ ಹಚ್ಚುವಾಗ ಅಥವಾ ವಿಶೇಷವಾದ ದಿನಗಳಲ್ಲಿ ದೀಪನ ಹಚ್ಚುವಾಗ ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ಆದಾಗ ದೀಪಗಳನ್ನ ಹಚ್ಚುವಾಗ ನಾನು ಹೇಳುವಂತಹ 2 ಶ್ಲೋಕಗಳಲ್ಲಿ ಯಾವ ಶ್ಲೋಕ ಹೇಳ್ಕೊಂಡು ಹಚ್ಚಿದ್ರೂ ತ್ವರಿತವಾದ ಯಶಸ್ಸನ್ನೋದನ್ನು ನೀವು ಪಡ್ಕೋಬಹುದು. ಕೆಲವೊಂದೊಂದ್ಸಲ ನಮಗೆ ಗೊತ್ತಿರಲ್ಲ, ಶ್ಲೋಕ ಕೂಡ ತುಂಬ ಈಸಿಯಾಗಿದೆ, ಪ್ರತಿಯೊಬ್ಬರು ಕೂಡ ಹೇಳ್ಬೋದು. ಇದನ್ನು ಇಂಥವ್ರು ಹೇಳಬೇಕು ಇಂಥವ್ರು ಹೇಳಬಾರ್ದು ಅಂತ ಏನಿಲ್ಲ. 2 ಶ್ಲೋಕಗಳಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಶ್ಲೋಕನ ಹೇಳಿ ದೀಪನ ಬೆಳಗೋದ್ರಿಂದ ಮನೆಗಳಲ್ಲಿ ಒಳ್ಳೆಯದಾಗುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಮೊದಲನೇ ಶ್ಲೋಕ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಸುಖಂ ಸಂಪದಾಂ ಶತ್ರು ವೃದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ತುಂಬನೇ ಸರಳ ಇದೆ. ಈ ಒಂದು ಶ್ಲೋಕನ ಹೇಳ್ಕೊಂಡು ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ದೀಪನ ಹಚ್ಚುವಾಗ ಮರಿದೆ ಈ ಶ್ಲೋಕನ ಇನ್ಮುಂದೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಇನ್ನೊಂದು ಶ್ಲೋಕ ಬಂದು ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಆರತಿ ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ತುಂಬನೇ ಸರಳ ಇದೆ 2 ಶ್ಲೋಕ ಕೂಡ. ನಿಮಗೆ ಯಾವ ಶ್ಲೋಕ ಇಷ್ಟ ಆಗುತ್ತೆ ಆ ಶ್ಲೋಕನ ಹೇಳ್ಕೊಂಡು ಇನ್ಮೇಲೆ ಪ್ರತಿನಿತ್ಯ ದೀಪಗಳನ್ನ ಹಚ್ಚುವಾಗ ಮನೆಗಳಲ್ಲಿ ಹೇಳ್ಕೊಂಡು ಹಚ್ಚಿದ್ರೆ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಇದು ಕೂಡ ನಮಗೆ ಕಷ್ಟ ಹೇಳಕ್ಕಾಗಲ್ಲ ಅಂತ ಅಂದರೆ ನಿಮ್ಮ ಕುಲದೇವರ ನಾಮಸ್ಮರಣೆನ ಮಾಡ್ತಾ ದೀಪನ ಹಚ್ಬೋದು. ನೆಕ್ಸ್ಟು ನಾವು ಏನೇ ವಿಶೇಷವಾದ ದಿನಗಳು ಬರಲಿ ಮೊದಲು ಮನೇಲಿ ಪೂಜೆ ಮಾಡಿದ್ರೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಹಣ್ಣು ಕಾಯಿ ಒಡಿಸಿ ಪೂಜೆನ ಮಾಡಿಸ್ಕೊಂಡು ದೇವ್ರ ದರ್ಶನನ ಮಾಡಿಕೊಂಡು ಮನೆಗೆ ಬರ್ತೀವಿ. ವಿಶೇಷವಾದ ದಿನಗಳು ಅಂತ ಅಂದರೆ ಲೈಕ್ ಹಬ್ಬ ಇರ್ಬೋದು, ಬರ್ತ್ಡೇ ಇರ್ಬೋದು, ಆನಿವರ್ಸರಿ ಡೇ ಇರ್ಬೋದು, ಅಥವಾ ಏನೋ ಒಂದು ಹೊಸ ಗಾಡಿನ ತೊಗೊಂಡಾಗಿರ್ಬೋದು, ಇಲ್ಲ ಅಂತಂದರೆ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡ್ತಿದ್ದೀವಿ ಅನ್ನೋದಕ್ಕೂ ಮುಂಚೆ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಪೂಜೆನ ಮಾಡಿಸ್ಕೊಂಡು ಹಣ್ಣು ಕಾಯಿನ ಓಡಿಸಿ ದೇವ್ರ ದರ್ಶನನ ಮಾಡಿಕೊಂಡು ಮನೆಗೆ ಬರ್ತೀವಿ. ಯಾಕೆ ಹಣ್ಣು ಕಾಯಿನೇ ತೊಗೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ, ಹಣ್ಣು ಕಾಯಿ ತೊಗೊಂಡು ಹೋಗ್ತೀವಿ ಅಂತಲೇ ಯಾಕೆ ಹೇಳ್ತೀವಿ? ಹಣ್ಣು ಕಾಯಿ ಜೊತೆ ನಾವು ಹೂನ ತೊಗೊಂಡು ಹೋಗಿರ್ತೀವಿ, ಗಂಧದ ಕಡ್ಡಿನ ತೊಗೊಂಡು ಹೋಗಿರ್ತೀವಿ, ಅರ್ಶಿನ ಕುಂಕುಮನ ತೊಗೊಂಡು ಹೋಗಿರ್ತೀವಿ. ಆದರೆ ಅದನ್ನ ಯಾವುದನ್ನು ಕೂಡ ನಾವು ಹೇಳಲ್ಲ. ಹಣ್ಣು ಕಾಯಿ ತೊಗೊಂಡು ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂತಲೇ ಹೇಳೋದು. ಯಾಕೆ ಆ ರೀತಿ ಹೇಳ್ತೀವಿ? ಹಣ್ಣು ಕಾಯಿಗಿರುವಂತಹ ಪ್ರಾಮುಖ್ಯತೆ ಏನಂದರೆ, ನಾವು ಬೇರೆ ಯಾವ ಹಣ್ಣುಗಳನ್ನ ತಿಂದ್ರೂ ಅದರಿಂದ ಸೀಡ್ಸ್ ಅನ್ನೋದು ಬರುತ್ತೆ. ಇವಾಗ ಮ್ಯಾಂಗೋ ತಿಂತೀವಿ, ಅದನ್ನು ಎಂಜಲು ಮಾಡಿ ತಿಂದಾಗ ಅದರೊಳಗಡೆ ಒಂದು ಸೀಡ್ಸ್ ಅನ್ನೋದಿರುತ್ತೆ. ಅಥವಾ ಬೇರೆ ಯಾವ ಫ್ರೂಟ್ಸ್ ತಿಂದಾಗಲೂ ಅದರೊಳಗಡೆ ಸೀಡ್ಸ್ ಅನ್ನೋದು ಬರುತ್ತೆ. ಅದೇ ನಾವು ಬಾಳೆಹಣ್ಣನ್ನು ತಿಂದಾಗ ಅದರೊಳಗಡೆ ಯಾವ ಸೀಡ್ಸ್ ಕೂಡ ಇರಲ್ಲ. ಅದು ಅಷ್ಟು ಪವಿತ್ರವಾದದ್ದು ಬಾಳೆಹಣ್ಣು. ಹಾಗೆ ತೆಂಗಿನಕಾಯಿ ಕೂಡ ಅದನ್ನು ಒಡೆದಾಗ ಅಥವಾ ಅದನ್ನು ತಿಂದಾಗ ಅದರೊಳಗಡೆ ಯಾವ ಸೀಡ್ಸು ಕೂಡ ಇರಲ್ಲ. ಅದೂ ಕೂಡ ತುಂಬಾ ಪವಿತ್ರವಾದದ್ದು.
ಆ ಕಾರಣಕ್ಕೆ ಈ ಹಣ್ಣು ಕಾಯಿಗಳನ್ನ ಪೂರ್ಣ ಫಲ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸಿ ಮನೆಗೆ ತೊಗೊಂಡು ಬರ್ತೀವಿ. ಬೇರೆ ಎಲ್ಲ ಫ್ರೂಟ್ಸ್ಗಳನ್ನೂ ತಿಂದಾಗಲೂ ಸೀಡ್ಸ್ ಅನ್ನೋದು ಬರುತ್ತೆ. ಈಗ ಮ್ಯಾಂಗೋನ ತೊಗೊಂಡು ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ತು ಅಂತ ದೇವಸ್ಥಾನಗಳಲ್ಲಿ ಹೇಳಲ್ಲ. ಬೇಕಾದರೆ ಮನೆಗಳಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತೀವಿ ನೈವೇದ್ಯ ಮಾಡಿ. ಆದರೆ ಈ ಮ್ಯಾಂಗೋನ ತೊಗೊಂಡೋಗಿ ಹಣ್ಣು ಕಾಯಿ ಮಾಡಿಸ್ತು ಅಂತ ಹೇಳಿ ಪೂಜೆ ಮಾಡಿಸೋದು ತುಂಬ ಕಮ್ಮಿ, ಮಾಡಿಸೋದು ಇಲ್ಲ ಕೂಡ ಯಾರೂ. ಯಾಕಂದರೆ ಈ ಒಂದು ಏನು ನಾವು ತಿಂತೀವಿ ಆ ಹಣ್ಣು ತಿಂದು ಎಂಜಲಾದಾಗ ಅದರಿಂದ ಬರುವಂತಹ ಒಂದು ಸೀಡ್ಸ್ ಇರೋದ್ರಿಂದ ಅದಕ್ಕೆ ಪೂರ್ಣ ಫಲ ಅಂತ ಹೇಳಲ್ಲ. ಯಾವ ಹಣ್ಣನ್ನು ತಿಂದು ಅದರಿಂದ ಸೀಡ್ಸ್ ಯಾವುದೂ ಬರಲ್ಲ ಅದಕ್ಕೆ ಪೂರ್ಣ ಫಲ ಅಂತ ಹೇಳಿ ಭಗವಂತನಿಗೆ ಪೂಜೆಗೆ ಬಳಸ್ತಾರೆ. ಅದರಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ. ಮತ್ತು ತೆಂಗಿನಕಾಯಿಗಳಲ್ಲಿ 3 ಕಣ್ಗಳಿರುತ್ತಲ್ಲ, ಅದು ತ್ರಿಲೋಕಗಳನ್ನ ಸೂಚಿಸುತ್ತೆ ಮತ್ತು ತ್ರಿಗುಣಗಳನ್ನ ಸೂಚಿಸುತ್ತೆ. ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳನ್ನ ಸೂಚಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ತೆಂಗಿನಕಾಯಿನ ಒಡೆಯುವಾಗ ನಮ್ಮೊಳಗಡೆ ಅಡಗಿರುವಂತಹ ಒಂದು ಅಹಂಕಾರನ ಸೇರಿಸಿ ಒಡೆದಾಗ, ತೆಂಗಿನಕಾಯಿ ಒಡೆದ್ಮೇಲೆ ಹೇಗೆ ಅದರೊಳಗಡೆ ಸಿಹಿ ಸಿಗುತ್ತೋ ಹಾಗೆ ನಮ್ಮೊಳಗಡೆ ಇರುವಂಥ ಅಹಂಕಾರನ ಒಡೆದಾಗ ನಾವು ದೇವರು, ಆಧ್ಯಾತ್ಮಿಕತೆ ಅನ್ನೋ ಒಂದು ಸಿಹಿನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮ ಅಹಂಕಾರನ ನಾವು ಒಡಿದೆ ಹಾಗೆ ಇರ್ತೀವೋ ಆಗ ಈ ಒಂದು ದೈವಿಕತೆ ಅನ್ನೋ ಒಂದು ಸಿಹಿ ಫಲನ ಪಡ್ಕೊಳ್ಳೋದ್ರಲ್ಲಿ ನಾವು ಸೋಲ್ತೀವಿ. ತೆಂಗಿನಕಾಯಿ ಒಡೆಯುವಾಗ ಅಥವಾ ತೆಂಗಿನಕಾಯಿ ಒಡೆದ ಹಾಗೆ ನಮ್ಮಲ್ಲಿರುವಂತಹ ಒಂದು ದುರಂಕಾರನ ಒಡೆದ್ರೆ ಈ ಒಂದು ಸಿಹಿ ಫಲನ ನಾವು ಪಡ್ಕೋಬೋದು. ಆ ಸಿಹಿ ಫಲ ಯಾವುದಂದರೆ ದೇವರು, ನಾವು, ಆಧ್ಯಾತ್ಮಿಕತೆ ಅನ್ನೋದು ನಿಜವಾದ ಸಿಹಿ ಫಲ. ಅದನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಪೂರ್ಣ ಫಲದ ಬಗ್ಗೆ ನಾನು ತಿಳ್ಕೊಂಡಿರೋಂತಹ ವಿಚಾರನ ನಿಮಗೂ ಕೂಡ ತಿಳಿಸೋ ಪ್ರಯತ್ನನ ಮಾಡಿದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.